ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಈ 14ನೇ ತಾರೀಕು ಇನ್ನೆರಡು ದಿನ ಇದೆ, ಬೇಕಿದ್ರೆ ಜಾಯ್ನ್ ಆಗಿ ಕಲೀರಿ. ಕಲ್ತ್ರೆ ಈಸಿ ಅನಿಸುತ್ತೆ, ಅದರ್ವೈಸ್ ಮಾರ್ಕೆಟ್ ನಿಮಗೆ ಡಿಫಿಕಲ್ಟ್ ಆಗೇ ಅನಿಸುತ್ತೆ. ನೋಡಿ ನಿಮ್ಮ ಕಂಫರ್ಟಬಿಲಿಟಿ, ನಿಮಗೆ ಓಕೆ ಅನಿಸಿದರೆ ಜಾಯ್ನ್ ಆಗಿ ಕಲೀರಿ, ಓಕೆನಾ? ಸೊ ಇವತ್ತಿಂದು ಟ್ರೇಡ್ ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ತಂಬ್ಲೈನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇವತ್ತು ಟ್ರೇಡರ್ ಸ್ಟ್ರೈಕ್ ಇದೆ. ಸೊ ಸ್ಟ್ರೈಕಿಗೆ ಆ್ಯಸ್ ಎ ಜೆನ್ಯೂನ್ ಟ್ರೇಡರ್ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ, ಓಕೆನಾ? ಸುಮ್ಮನೆ ಫೇಕ್ ಥಿಂಗ್ಸ್ಗಳಿಂದ ನನಗೆ ಯೂಸ್ಫುಲ್ ಆಗೋದಿಲ್ಲ. ಸೊ ಏಕೆಂದರೆ ನಿಮಗೆ ಒಂದು ಲೈಕ್ ಇಂಡಿಯನ್ ಗೌರ್ಮೆಂಟ್ ತರ್ತಿರೋ ಕಿತ್ತೋಗಿರೋ ರೂಲ್ಸ್ಗಳಿಂದ ಮುಂದೆ ಟ್ರೇಡಿಂಗಲ್ಲಿ ಟ್ಯಾಕ್ಸೇ ಜಾಸ್ತಿ ಕಟ್ಟಬೇಕಾದ ಪರಿಸ್ಥಿತಿ ಬರ್ಬೋದು. ಸೊ ಅದೇ ರೀಸನ್ಗೆ ಲೈಕ್ ಇದನ್ನು ಟ್ರೇಡ್ ಮಾಡ್ತಾ ಹಿಂಗೆ ಹೋದರೆ ಇಂಡಿಯನ್ ಗೌರ್ಮೆಂಟ್ ಅವ್ರಿಗೆ ಇನ್ವೆಸ್ಟರ್ಸ್ ಕೂಡ ಸಿಗೋದಿಲ್ಲ. ಇನ್ವೆಸ್ಟರ್ಸ್ ಸಿಗಲ್ಲ ಅಂದರೆ ಎಕನಾಮಿ ಬಿದ್ದೋಗುತ್ತೆ. ಎಕನಾಮಿ ಬಿದ್ದೋದ್ರೆ ಇಂಡಿಯನ್ ಮಾರ್ಕೆಟ್ ಹೋಗಲಿ, ಇಂಡಿಯಾನೇ ಉಳ್ಕೊಳ್ಳೋದಿಲ್ಲ, ಅರಾಜಕತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿನೇ ಲೈಕ್ ಇವತ್ತಿಂದು ಸಪೋರ್ಟ್ ಮಾಡ್ತಿರೋದ್ರಿಂದ ನಾನು ಕೂಡ ಟ್ರೇಡ್ ಮಾಡಿಲ್ಲ. ಬಟ್ ಸ್ಟೂಡೆಂಟ್ಸಿಗೆ ಲೆವೆಲ್ಸು ಇದನ್ನೆಲ್ಲ ಕಳಿಸೀನಿ. ಒನ್ ಥಿಂಗ್ ಏನು ಗೊತ್ತಾ, ಕಲಿಯೋಂಥವ್ರಿಗೆ ನಮ್ಮ ಹೆಲ್ಪ್ಫುಲ್ ಯಾವಾಗಲೂ ಇರಲೇಬೇಕು. ಸೊ ಅದಕ್ಕೆ ಸ್ಟೂಡೆಂಟ್ಸ್ಗೆ ಏನು ಕಳಿಸ್ಬೇಕು ಎಲ್ಲನೂ ಕಳಿಸಿ ನಾನು. ಸೊ ಇವತ್ತು ನಾನು ಟ್ರೇಡ್ ಮಾಡಿಲ್ಲ. ಬಟ್ ಟ್ರೇಡ್ ಮಾಡಿದ್ರು ಕೂಡ ಇವತ್ತು ಸಿಂಪಲ್ ಆ್ಯಂಡ್ ಈಸಿ ಡೇ ಆಗಿತ್ತು, ಓಕೆನಾ? ಯಾವುದು ಸಿಂಪಲ್ ಆ್ಯಂಡ್ ಈಸಿ ಡೇ ಆಗಿತ್ತು ಅಂತಲೂ ಹೇಳ್ತೀನಿ ಕೇಳಿ. ಮಾರ್ಕೆಟ್ ಇವತ್ತು ನಾನು ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ದೆ. ಆ್ಯಂಡ್ ನೀವಿಲ್ಲಿ ನೋಡಿದರೆ ನಂದು ಇವಾಗ ಎಕ್ಸಾಮ್ ಪೋರ್ಟಲ್ ಓಪನ್ ಇದೆ, ಓಕೆನಾ? ಸೊ ಇಲ್ಲಿ ನೀವು ನೋಡೋದಾದರೆ ನಂದು ಎಕ್ಸಾಮ್ ಇದೆ ಓಪನ್ನು. ಸೊ ಇದು ಯಾವುದೋ ಡೆಮೋ ಅಲ್ಲ, ರಿಯಲ್ ಅಕೌಂಟು. ಸೊ 50,000 ಇದೆ ಇದರಲ್ಲಿ. ಎಕ್ಸಾಮಲ್ಲಿ $500 ಇದೆ. ಟ್ರೇಡ್ಸು ಸ್ಲೋಲಿ ಮಾಡ್ತಾ ಇದ್ದೀನಿ ನಾನು ಎಕ್ಸಾಮಲ್ಲಿ ಕೂಡ. ಅಂದರೆ ಏನಂದರೆ ನಂದೇ ಆ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀನಿ, ಆ ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಮಾಡ್ತೀನಿ. 0.05 ಲಾಟಲ್ಲಿ ಟ್ರೇಡ್ ಮಾಡ್ತೀನಿ. ನೀವು ಇರೋದನ್ನು ಮುಕ್ತವಾಗಿ ತೋರಿಸೋದ್ರಿಂದ ಏನು ಕಳ್ಕೊಳ್ಳಲ್ಲ ಅಂದ್ಕೊಳ್ತೀನಿ ನಾನು. ಅದೇ ರೀಸನ್ಗೆ ಬಿಕಾಸ್ ಸ್ಮಾಲ್ ಕ್ವಾಂಟಿಟಿ, ಸ್ಮಾಲ್ ಇದು ದಿನಕ್ಕೊಂದು $5,000 ಮೈಂಡ್ ಸೆಟ್ಟು, ಅದನ್ನು ಗ್ರೋ ಮಾಡಬೇಕು. ನನ್ನ ಪ್ರಕಾರ ಇದು ಯಾವತ್ತು ನಿಮಗೆ ಸಪೋಸ್ ಲೈಕ್ ಒಂದು ಒಳ್ಳೆ ಅಮೌಂಟಿಗೆ ಗ್ರೋ ಆಗುತ್ತೆ ಅವತ್ತಿಂದ ನಾನು ನಿಮಗೆ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಬಟ್ ಇವಾಗ ಸದ್ಯಕ್ಕೆ ಅಂತೂ ಕಲಿಸೋದಿಲ್ಲ. ಇಂಡಿಯನ್ ಮಾರ್ಕೆಟ್ ಕಲೀರಿ, ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡ್ತಾಯಿರಿ, ಬಿಕಾಸ್ ಗ್ಲೋಬಲ್ ಕೂಡ ಸೆಂಟಿಮೆಂಟ್ ಕೂಡ ಇಂಪಾರ್ಟೆಂಟು. ಸೊ ನೋಡೋಣ. ನನ್ನ ಪ್ರಕಾರ ಲೈಕ್ ಇನ್ನೂ ವೆಯ್ಟ್ ಮಾಡ್ತೀನಿ. ಎಕ್ಸಾಮ್ ಇದರಲ್ಲಿ ನನಗೆ ಅಟ್ಲೀಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಈ ಲೆವೆಲ್ ತನಕ ಬಂದರೆ, ಲೈಕ್ 4385 ತನಕ ಬಂದರೆ ಒಂದು ಲೈಕ್ ಅಪ್ಸೈಡ್ ಟ್ರೇಡ್ ತೊಗೋಬೋದು ಅಂದ್ಕೊಂಡಿದ್ದೀನಿ. ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತೀನಿ, ಓಕೆನಾ? ಸೊ ಆಲ್ರೆಡಿ ಆ್ಯಕ್ಚುಲಿ ಇಷ್ಟು ಇರಲಿಲ್ಲ. ನಾನು ಬೆಳಗ್ಗೆನೇ ಆಲ್ರೆಡಿ ನೀವು ನೋಡೋದಾದರೂ ಒಂದು $25 ಈ ಪ್ರಾಫಿಟ್ ಮಾಡಿದ್ದೀನಿ ನಾನು. ಇಲ್ಲಿಂದ ತೊಗೊಂಡಿದ್ದೆ ಅದನ್ನ. ಲೈಕ್ ಎಕ್ಸಾಕ್ಟಾಗಿ ಈ ಲೆವೆಲಲ್ಲಿ ಎಂಟ್ರಿ ಆಗಿದೆ. ಒಂದು 6.5 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ ಇಟ್ಕೊಂಡಿದ್ದೆ 1:1. ಸೊ ನನಗೆ 1:1 ಕೊಡ್ತು, ಬಟ್ ಹೋಲ್ಡ್ ಮಾಡಿದರೆ ಇಟ್ ಕುಡ್ ಬಿ ಅನ್ನೋ 1:2 ಆಗಿರೋದು. ಏನಂದರೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿತ್ತು, ಸೊ ಹಾಗಾಗಿ ಅದನ್ನು ಎಕ್ಸಿಟ್ ಆಗಬೇಕಾಗಿ ಬಂತು. ಸೊ ಹಂಗಾಗಿ ಹೇಳ್ತೀನಿ ನಿಮಗೆ ಮಾರ್ಕೆಟಲ್ಲಿ. ಸೊ ಬಿ ಕೇರ್ಫುಲ್. ನೀವು ಇದನ್ನು ನೋಡೋದಾದರೆ ಲೈಕ್ ನಿಮ್ಗೆ ಇದೆಲ್ಲ ಬಿಡಿ, ಅಷ್ಟೆಲ್ಲದನ್ನು ಬಿಡಿ, ನೀವು ಇಲ್ಲಿ ನೋಡೋದಾದರೆ ಶಾಕ್ ಆಗಿಬಿಡ್ತೀರಾ. ನಾನು ಟ್ರೇಡ್ ಮಾಡ್ತಿರೋ ಟೈಮ್ ಫ್ರೇಮ್ ಯಾವ್ದು ಹೇಳಿ? 1 ಅವರ್. ತುಂಬ ಜನ ಶಾಕ್ ಆಗಿಬಿಡ್ತೀರಾ, 1 ಅವರಲ್ಲಿ ಟ್ರೇಡ್ ಮಾಡ್ತೀರಾ ಅಂತ. ಎಸ್, ಇಟ್ ಈಸ್ ದ ಥಿಂಗ್. ಆ್ಯಕ್ಚುಲಿ ಕೆಲವೊಂದು ಥಿಂಗ್ಸ್ಗಳನ್ನ ಕಲಿಸ್ಬೇಕು. ಫ್ಯೂಚರಲ್ಲಿ ನೋಡೋಣ, ನನಗೂ ಟೈಮ್ ಸಿಗ್ತಾಗ ಡೆಫಿನೆಟಾಗಿ ನಿಮಗೆ ಕಲಿಸ್ಕೊಡ್ತೀನಿ. 1 ಅವರ್ ಟೈಮ್ ಫ್ರೇಮ್ ತುಂಬಾ ಕಂಫರ್ಟಬಲ್ ಇರುತ್ತೆ, ಟ್ರೇಡ್ಸ್ ಕಡಿಮೆ ಸಿಗುತ್ತೆ, ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿನೇ ನೋಡುವ, ನಿಮಗೂ ಫ್ಯೂಚರಲ್ಲಿ ಐ ವಿಲ್ ಗೈಡ್ ಇಟ್. ಆದರೆ ಅದನ್ನು ಗೈಡ್ ಮಾಡ್ತೀನಿ. ಸೊ ಡೆಮೋ ಅಕೌಂಟ್ ಅಲ್ಲ, ರಿಯಲ್ ಅಕೌಂಟು, ಓಕೆನಾ? ಲೆಟ್ ಸಿ, ನೋಡುವ. ಸೊ ಇವಾಗ ಇಂಡಿಯನ್ ಮಾರ್ಕೆಟ್ ಇದಕ್ಕೆ ಬಂದರೆ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಹೇಳಿದೆ, ಮಾರ್ಕೆಟ್ ಓಪನ್ ಆದರೆ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡೋಣ. ಇಫ್ ಇಟ್ ಈಸ್ ಗಿವ್ಸ್ ಗುಡ್ ರಿಟ್ರೇಸ್ಮೆಂಟ್ ಅಪ್ ಟು ದಿಸ್ ಲೆವೆಲ್, ಲೈಕ್ 50% ಲೆವೆಲ್, ನಾವು ಇಲ್ಲಿಂದ ಶಾರ್ಟ್ ಮಾಡೋಣ ಆರಾಮ್ಸೆ. ಇಲ್ಲಿಂದ ಮಾರ್ಕೆಟು ಒಂದು ಕೆಳಗಡೆ ಒಂದು ಡೌನ್ ಸೈಡ್ ಮೂವ್ ಅಂತ ಕೊಡುತ್ತೆ, ಅಲ್ಲಿಂದಲೇ ಸಿಗೋ ಚಾನ್ಸಸ್ ಜಾಸ್ತಿ ಇದೆ, ಟ್ರೇಡ್ ಮಾಡೋಣ ಅಂತ ಹೇಳಿದೆ. ಸೆಕೆಂಡ್, ಸೊ ಅದಲ್ದಲ್ಲೇ ನಾನೆಲ್ಲಿ ವೆಯ್ಟ್ ಮಾಡ್ತಿದ್ದೆ, ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಅದು ಅಲ್ಲದೆ ಅವ್ರಿಗೆ ಇನ್ನೊಂದು ಲೆವೆಲ್ ಹೇಳಿದೆ, ಮಾರ್ಕೆಟ್ ಓಪನ್ ಆಗಿ ಏನಾದರೂ ಶಾರ್ಪ್ ಫಾಲ್ ಕೊಟ್ಟರೆ ಎನಿ ರಿಟ್ರೇಸ್ಮೆಂಟ್ ಲೈಕ್ 0 ಇರ್ಬೋದು, 10 ಇರ್ಬೋದು, ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಅಂತ ಹೇಳಿದೆ, ಓಕೆನಾ? ಮೊದಲು 15 ನಿಮಿಷದಲ್ಲೇ ಮಾರ್ಕೆಟು ಒಂದು ಹ್ಯಾಮರ್ ಮಾಡ್ತು. ಸೊ ಹ್ಯಾಮರ್ ಆದಾಗ ನಿಮಗೆ ಮೈಂಡ್ ಸೆಟ್ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಹ್ಯಾಮರ್ ಆದಾಗ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ, ಮಾರ್ಕೆಟಲ್ಲಿ ದೇರ್ ವಿಲ್ ಬಿ 2 ಚಾನ್ಸ್ ಫಾಲೋ ಅಪ್ ಬರ್ಬೋದು, ದೇರ್ ವಿಲ್ ಬಿ ಫೇಡ್ ಸೈಡ್ ವೈಸ್ ಆಗೋ ಚಾನ್ಸಸ್ ಕೂಡ ಇದೆ. 2 ಪಾಸಿಬಿಲಿಟೀಸ್ ಕಣ್ಮುಂದೆ ಇತ್ತು. ಬಟ್ ನಾನಿಲ್ಲಿ ಟ್ರೇಡ್ ಮಾಡ್ತಿದ್ದೆ. ಡೆಫಿನೆಟಾಗಿ ಈ ಥರ ಫಸ್ಟ್ 15 ನಿಮಿಷದಲ್ಲಿ ಹ್ಯಾಮರ್ ಬಂದಿದೆ ಅಂದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಇರ್ತಿತ್ತು, ವೆರಿ ಹೈ ಚಾನ್ಸ್ ಇಟ್ ಕ್ಯಾನ್ ರೀಚ್ ಔಟ್ ದಿಸ್ ಲೆವೆಲ್. ಸೊ ಇಲ್ಲಿಂದ ಟ್ರೇಡ್ ಎತ್ಕೊಳ್ಳೋಣ. ಬಟ್ ಇಲ್ಲಿ ತನಕ ಬರಲಿಲ್ಲ ಅಂದರೆ ಪ್ರಾಬಬಿಲಿಟಿ ಕಷ್ಟ ಆಗುತ್ತೆ. ಸೊ ಬೇಡ, ಈ ಕ್ಯಾಂಡಲ್ ಆದರೂ ಕಷ್ಟ ಆಗುತ್ತೆ ಅಂತ ಸುಮ್ಮನೆ ಇರ್ತಿದೆ. ಯಾವಾಗ ಈಸಿ ಟ್ರೇಡ್ ಅನ್ನಿಸ್ತು ಗೊತ್ತಾ? ಮಾರ್ಕೆಟ್ ಒನ್ಸ್ ಇಟ್ ಈಸ್ ಬ್ಯಾಕ್ ಟು ದಿಸ್ ಲೆವೆಲ್, ಓಕೆನಾ? ಈ ಲೆವೆಲಿಗೆ ಬಂದ ಮೇಲೆ ನೀವು ಟ್ರೇಡ್ ತೊಗೊಂಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಟ್ರೇಡ್, ವೆರಿ ಈಸಿ ಟ್ರೇಡ್ ಆ್ಯಂಡ್ ಕಂಫರ್ಟಬಲ್ ಟ್ರೇಡ್. ನಿಮಗೆ ಪ್ರೀಮಿಯಮ್ಸಲ್ಲಿ ಹೋಗಿ ನೋಡಿದ್ರು ಇವತ್ತು ವಾಲ್ಯೂಮ್ ಇಲ್ಲ, ಪ್ರೀಮಿಯಮ್ ಇದೆಯಲ್ವಾ ಗೊತ್ತಿಲ್ಲ, ಬಿಕಾಸ್ ತುಂಬ ಜನ ಟ್ರೇಡ್ ಮಾಡ್ತಿರಲ್ಲ ಇವತ್ತು. ಸೊ ಹಾಗಾಗಿ ವಾಲ್ಯೂಮ್ ಕೂಡ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ವೇರ್ ಈಸ್ ದಟ್ ಪುಟ್? 24,500 ಪುಟ್ ನೋಡೋಣ. 24,500 ಪುಟ್ಟಲ್ಲಿ ನಿಮಗೆ ಇವತ್ತು ಪ್ರಾಫಿಟ್ ಸಿಕ್ಕಿದೆಯಾ ಇಲ್ವಾ? ಜಸ್ಟ್ ಥಿಂಕ್ ಮಾಡಿ.
ಸೊ ಸಾರಿ, ಇಲ್ಲಿ ನಿಮಗೆ ಒಂದು ಎಫ್ ಇ ಜಿನೂ ಆನಲ್ಲೇ ಇದೆಯಾ? ಓಕೆ ಫೈನ್. ಇವಾಗ ನಿಮಗೆ 24,500ದು ಪುಟ್ನ ನೀವು ನೋಡಿದ್ರೆ ಎಲ್ಲಿಗೆ ನಾನು ನಿಮಗೆ ಹೇಳಿದ ಲೆವೆಲ್ ಏನಿತ್ತು? ಅಫ್ಕೋರ್ಸ್ 160. ಓಕೆನಾ? 160 ಹತ್ತತ್ರ ನಿಮಗೆ ಲೆವೆಲ್ ಇತ್ತು ಅಂದ್ಕೊಂಡ್ರು. ಸೊ 160ಇಂದ ಮಾರ್ಕೆಟ್ ರೀಚ್ಡ್ ವೇರ್ 185. ಸೊ ಆಲ್ಮೋಸ್ಟ್ 160, 170, 185, ಆಲ್ಮೋಸ್ಟ್ 25 ಪಾಯಿಂಟ್ ಮೂವ್ ಆಗಿದೆ. 25 ಪಾಯಿಂಟ್ಗಿಂತ ಬೇಕಿತ್ತಾ? ಈಸಿ ಡೇ ಅಲ್ವಾ? ಸೊ ಅದಕ್ಕಿಂತಲೂ ನಿಮಗೆ ಇನ್ನೂ ಒಂದು ಈಸಿ ತೋರಿಸ್ತೀನಿ. ನಾನು ಏನಕ್ಕೆ ನಮ್ಮ ಸ್ಟ್ರಾಟಜಿನ ನಾನು ಅಷ್ಟೊಂದು ಟ್ರಸ್ಟ್ ಮಾಡ್ತೀನಿ ಅಂದರೆ ಅದೇ ರೀಸನು ವೈ ಐ ಟ್ರಸ್ಟ್ ಮೈ ಸ್ಟ್ರಾಟಜಿ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸೊ ಸ್ಟ್ರಾಟಜಿಯಲ್ಲಿ ಕೂಡ ವೆರಿ ಈಸಿಯಾಗಿ ನಾನು ನಿಮಗೆ ಇದು ಮಾಡೋದು. ನಿನ್ನೆ ಮಾರ್ಕೆಟು ಸೆಲ್ಲಿಂಗ್ ಪ್ರೆಷರ್ ಇತ್ತು. ದಿಸ್ ಈಸ್ ದ ಫಾಲೋ ಅಪ್ ಕ್ಯಾಂಡಲ್ ಆಫ್ ದಟ್ ಒನ್. ಓಕೆನಾ? ಸೊ ಫಾಲೋ ಅಪ್ ಕ್ಯಾಂಡಲ್ ಬರ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಟ್ರೆಂಡ್ ಈಸ್ ಚೇಂಜಿಂಗ್ ನಾವು. ಸೊ ಟ್ರೆಂಡ್ ಎಲ್ಲಿಂದ ಚೇಂಜ್ ಆಗಿದೆ, ಹೇಗೆ ಚೇಂಜ್ ಆಗಿದೆ? ಸೊ ನಿಮಗೆ ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಆಲ್ರೆಡಿ ನಮಗೆ ಫೋನ್ಲಿ 5 ಕ್ಯಾಂಡಲ್ಸ್ ಇರೋದ್ರಿಂದ ನಿಮ್ಗೆ ಇನ್ನೂ ಅಷ್ಟು ಕ್ಲಾರಿಟಿ ಇಲ್ಲ ಅಂದರೆ ಟ್ರೆಂಡ್ ಬಗ್ಗೆ ಹೇಳ್ತೀನಿ ಕೇಳಿ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಇತ್ತು ಬಿಕಾಸ್ ಆಫ್ ಆರ್ ಬಿ ಐ ಪಾಲಿಸಿ. ಫಸ್ಟ್ ಫುಲ್ ಬ್ಯಾಕು ಎತ್ಕೊಂಡು ಹೋದ್ರು. ಸೆಕೆಂಡ್ ಫುಲ್ ಬ್ಯಾಕು ಬಿಕಾಸ್ ದಿಸ್ ಈಸ್ ದ ಲೋ, ದಿಸ್ ಈಸ್ ದ ಲೋ, ದಿಸ್ ಈಸ್ ದ ಲೋ. ಇಲ್ಲಿ ತನಕ ಒಂದು ಲೋನು ಕಟ್ ಆಫ್ ಮಾಡಿರಲ್ಲ ಮಾರ್ಕೆಟ್. ಯಾವ ಲೋ ಇಂದ ಕೆಳಗಡೆ ಕ್ಲೋಸ್ ಆಗಕ್ಕೆ ಬಿಟ್ಟಿರಲ್ಲ ಮಾರ್ಕೆಟ್ನ. ಒಂದು ಲೋ ಇಂದ ಕೆಳಗಡೆಗೆ ಮಾರ್ಕೆಟ್ ಯಾವಾಗಲೂ ಕ್ಲೋಸ್ ಕೂಡ ಆಗಿರಲ್ಲ. ಸೊ ಫಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ನಿನ್ನೆ ಯಾವುದು? ಈ ಲೋನ ಬ್ರೇಕ್ ಡೌನ್ ಆಯಿತು. ಅದಕ್ಕೆ ನೆನ್ನೆ ನಾನು ಕಾನ್ಫಿಡೆನ್ಸಾಗಿ ಕೂತಿದ್ದೆ, ರಿಟ್ರೇಸ್ಮೆಂಟ್ ಬರುತ್ತೆ, ರಿಟ್ರೇಸ್ಮೆಂಟಿಂದ ಆರಾಮ್ಸೆ ಸೆಲ್ಲಿಂಗ್ ಸೈಡ್ ಹೋಗೋಣ ಅಂತ. ಫಸ್ಟ್ ಲೋನ ಮಾರ್ಕೆಟ್ ಎತ್ತಾಕಿದೆ ಅಲ್ಲಿ ಅಲ್ವಾ? ಇದು ನಮ್ಮ ಫಸ್ಟ್ ಲೋ ಇಂದ ಮಾರ್ಕೆಟ್, ಕರೆಕ್ಟ್ ಅಲ್ವಾ? ಸೊ ಮಾರ್ಕೆಟ್ ಅದಾದಮೇಲೆ ಸೆಕೆಂಡ್ ಲೋ ಎಲ್ಲಿಂದ ಮಾಡಿದೆ? ಅಗೇನ್ ಮಾರ್ಕೆಟ್ ಈಸ್ ಈ ಲೋನು ನಿನ್ನೆನೇ ಎತ್ತಾಕಿತ್ತು. ಸೊ ಇಟ್ ಮೀನ್ಸ್ ಮಾರ್ಕೆಟ್ ಈಸ್ ಟ್ರೆಂಡ್ ಈಸ್ ಸ್ಲೋಲಿ ಲೋಯರ್ ಲೋ ಮಾಡ್ತಾ ಇದೆ. ಇಟ್ ಮೀನ್ಸ್ ಮಾರ್ಕೆಟಲ್ಲಿ ನಮಗೆ ನಾಳೆ ಟ್ರೇಡ್ ಏನಿರುತ್ತೆ, ಇವತ್ತು ಮಾರ್ಕೆಟ್ ಕವರ್ ಆಗಲಿಲ್ಲ, ರಿಕವರಿ ಆಗಲಿಲ್ಲ ಅಂದರೆ ಇಫ್ ಇಟ್ ಈಸ್ ಅನ್ ಗ್ಯಾಪ್ ಡೌನ್ ಸಮ್ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು, ಮತ್ತು ಅಗೇನ್ ಬೀಳುತ್ತೆ ಮಾರ್ಕೆಟು. ಸೊ ಗ್ಯಾಪ್ ಅಪ್ ಮಾರ್ಕೆಟಲ್ಲಿ ಏನಾಗುತ್ತೆ, ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೈಡ್ ವೇಸ್ ಆಗಿ ದೆನ್ ಇಟ್ ವಿಲ್ ಡಿಸೈಡ್ ಇಟ್, ಐದರ್ ಇಟ್ ವಿಲ್ ಗೋ ಡೌನ್, ಐದರ್ ಇಟ್ ವಿಲ್ ಗೋ ಅಪ್ ಅಲ್ವಾ? ದೀಸ್ ಆರ್ ದ ಸಿಂಪಲ್ ಲಾಜಿಕ್ಸ್ ತಾನೆ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ರನ್ ಆಗೋದು ಲಾಜಿಕ್ಸ್ ಮೇಲೆ. ಸೊ ನಿಮ್ಗೆ ಅರ್ಥ ಆಗಬೇಕಾಗಿರೋದು ಲೈಕ್ ಬಿಗ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಹೇಗೆ ಮಾಡಬೇಕು ಅನ್ನೋದು. ಸೊ ಅದು ನಿಮಗೆ ಗೊತ್ತಿದ್ರೆ ಸಾಕು. ದಿಸ್ ವಾಸ್ ದ ಲೈಕ್ 15 ಮಿನಿಟ್ಸಲ್ಲಿ ನಾನು ಟ್ರೇಡ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಕಡಿಮೆ ಕ್ಯಾಂಡಲ್ಸ್ ಇರುತ್ತೆ, ಟ್ರೆಂಡ್ ಈಸಿಯಾಗಿ ಕಾಣುತ್ತೆ ನಿಮಗೆ. ಜಾಸ್ತಿ ಕ್ಯಾಂಡಲ್ಸ್ ಇದ್ದಟ್ಟು ಟ್ರೆಂಡ್ ಕನ್ಫ್ಯೂಷನ್ ಆಗುತ್ತೆ. 5 ಮಿನಿಟ್ಸಲ್ಲಿ ಇವತ್ತು ಟ್ರೇಡ್ ಕನ್ಫ್ಯೂಷನ್ ಇತ್ತಾ ನೋಡಿ. ಇವಾಗ 5 ಮಿನಿಟ್ಸ್ ನಿಮಗೆ ಇವತ್ತು ಸ್ಟೋರಿ ಹೇಳ್ತೀನಿ. 5 ಮಿನಿಟ್ಸ್ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಸೊ 5 ಮಿನಿಟ್ಸಲ್ಲಿ ಏನಾಗಿದೆ, ಬಿಕಾಸ್ ಆಫ್ ದಿಸ್ ಕವರಿಂಗ್ ಕ್ಯಾಂಡಲ್ ತುಂಬ ಜನ ಮಾರ್ಕೆಟು ಬ್ರೇಕ್ಔಟ್ ಆಗುತ್ತೆ ಅಂತ ಟ್ರೇಡ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಅವ್ರು ಸ್ಟಾಪ್ ಲಾಸ್ನ ಸ್ಮ್ಯಾಶ್ ಮಾಡ್ತಾ ಮಾರ್ಕೆಟ್ ಇಲ್ಲಿ ಬಂದು ಕಂಪ್ಲೀಟಾಗಿ ಈ ಸ್ಟಾಪ್ ಲಾಸ್ನ ಸ್ಮ್ಯಾಶ್ ಮಾಡಿ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಬೇರಿಶ್ ಆಯಿತು ಅಂದರೆ ದಿಸ್ ಈಸ್ ಯುವರ್ ರಿಟ್ರೇಸ್ಮೆಂಟ್ ಝೋನ್. ಮಾರ್ಕೆಟಲ್ಲಿ ಒಂದು ರಿಟ್ರೇಸ್ಮೆಂಟ್ ಝೋನ್ ಆಗಿತ್ತಿದು. ಈ ರಿಟ್ರೇಸ್ಮೆಂಟ್ ಝೋನಿಂದ ನೀವು ಟ್ರೇಡ್ ತೊಗೊಂಡಿದ್ರೆ ಈಸಿನಾ ಇಲ್ವಾ ಇದು? ಸೊ 2 ಕ್ಯಾಂಡಲ್ ವೆರಿ ಈಸಿಯಾಗಿ ಬಂದಿದೆ ಬಿಕಾಸ್ ಸೆಲ್ಲಿಂಗ್ ಪ್ರೆಷರಲ್ಲಿ ಬರ್ತಿದೆ ಮಾರ್ಕೆಟು ಲಾಸ್ಟು ಏನು ಸ್ವಿಂಗ್ ಏನಿತ್ತು ಅದನ್ನು ಬ್ರೇಕ್ಔಟ್ ಮಾಡಿಲ್ಲ. ಲಾಸ್ಟ್ ಸ್ವಿಂಗ್ ಬ್ರೇಕ್ಔಟ್ ಆಗೋವರೆಗೂ ನಮಗೆ ಟ್ರೇಡಲ್ಲಿ ಅಷ್ಟು ಕ್ಲಾರಿಟಿ ಇರೋದಿಲ್ಲ ಮಾರ್ಕೆಟು ಅಪ್ ಸೈಡ್ ಹೋಗುತ್ತಾ ಅಂತ. ಸೊ ದಿಸ್ ವಾಸ್ ದ ಸಿಂಪಲ್ ಲಾಜಿಕ್, ಸಿಂಪಲ್ ಟ್ರೇಡ್ ಥಿಂಗ್ಸ್ ಐ ಹ್ಯಾವ್ ಯೂಸ್ ಟುಡೇ. ಸೊ ನಾನೇನು ಟ್ರೇಡ್ ಮಾಡಿಲ್ಲ, ಬಟ್ ನಿಮಗೆ ಮಾಡಿರೋರಿಗೆ ಒಂದು ಉತ್ತಮವಾದ ಕ್ಲಾರಿಟಿ ಹೇಳಿದ್ದೀನಿ. ಅದೇ ನಿಮಗೆ 1 ಮಿನಿಟಿಗೆ ಬಂದರೆ ಏನಾಗುತ್ತೆ, ಅರ್ಥನೇ ಆಗಲ್ಲ ಏನಾಗ್ತಿದೆ. ಸೊ ನನಗೆ ಹೇಳ್ತೀನಿ, ತುಂಬ ಜನ 1 ಮಿನಿಟ್ ಯೂಸ್ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ವಿತ್ 5 ಆ್ಯಂಡ್ 15 ಮಿನಿಟ್ಸ್. ಫಸ್ಟ್ 2 ಕ್ಯಾಂಡಲ್ ಬೇರಿಶ್ ಬಂತು ಅಂತ ತುಂಬ ಜನ ತೊಗೊಂಡವ್ರಿಗೆ ಮಾರ್ಕೆಟ್ ಏನು ಮಾಡಿದೆ, ಹಿಟ್ಸ್ ದೇರ್ ಸ್ಟಾಪ್ ಲಾಸ್ ಹಿಟ್ ಮಾಡಿ ಅಗೇನ್ ಬೈಯಿಂಗ್ ಸೈಡ್ ಹೋಗ್ಬೋದು ಮಾರ್ಕೆಟು. ಚಲೋ ಮಾರ್ಕೆಟು ಇದಾಗಿದೆ. ಸೊ ಮಾರ್ಕೆಟು ಫಸ್ಟು ಲೋಯರ್ ಲೋ, ಸೆಕೆಂಡ್ ಲೋಯರ್ ಹೈ. ಸೊ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಹೋಗುತ್ತೆ ಅಂದ್ಕೊಂಡವ್ರಿಗೆ ಅಗೇನ್ ಸ್ಟಾಪ್ ಲಾಸ್ ಹಿಟ್ ಮಾಡ್ತು. ಓಕೆ, ವಾಟ್ ಎವರ್ ಇಲ್ಲಿ ಯಾರಾದರೂ ಕಾಲ್ ಸೈಡ್ ತೊಗೊಂಡವ್ರಿಗೆ ಮಾರ್ಕೆಟ್ ಕಾಸ್ಟಿಂದ ಎಕ್ಸಿಟ್ ಆಗಿಲ್ಲ ಅಂದರೆ ಸ್ಟಾಪ್ ಲಾಸ್ ಇಟ್ ಅಲ್ವಾ? ಸೊ ದಿಸ್ ಆರ್ ದ ಸಿಂಪಲ್ ಲಾಜಿಕ್ಸ್. ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ನ ಎಷ್ಟು ಕಂಫರ್ಟಬಲ್ ಈಸಿ ಮಾಡ್ಕೊಳ್ತೀರಾ ನಿಮಗೆ ಅದು ಕಂಫರ್ಟಬಲ್ ಅನಿಸುತ್ತೆ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಕಲಿಬೇಕು ಅನ್ನೋರು ನಂದು 14ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿಸಿ. ನಾನು ನಿಮಗೆ ಹೇಳೋದೇನು ಗೊತ್ತಾ, ಟ್ರೇಡರ್ಸ್ ಹತ್ರ ಕಲೀರಿ, ನಾಟ್ ಬೈ ಯೂಟ್ಯೂಬ್ ಜ್ಞಾನಿಗಳ ಹತ್ರ ಅಲ್ಲ. ಬಿಕಾಸ್ ಎಷ್ಟೋ ಜನ ಯೂಟ್ಯೂಬಲ್ಲಿ ಚಾನಲ್ಸ್ಗಳಿದ್ದಾವೆ, ತೋರಿಸ್ತಾರೆ, ಓಕೆ ನಾವು ಟ್ರೇಡ್ ಮಾಡ್ತಿದ್ವಿ, ಈ ಲೆವೆಲ್ ಕೊಟ್ಟಿದೆ, ಆ ಲೆವೆಲ್ ಕೊಟ್ಟಿದೆ ಅಂತಾರೆ. ಬಟ್ ಅವ್ರು ಸ್ವಂತವಾಗಿ ಟ್ರೇಡ್ ಮಾಡ್ತೀರಾ ಇಂಪಾರ್ಟೆಂಟು. ಬಿಕಾಸ್ ಅವರು ಟ್ರೇಡ್ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತದೆ ಅದು. ಓಕೆನಾ? ಅವ್ರು ಟ್ರೇಡ್ ಮಾಡೋದಿಲ್ಲ, ಅವರು ಸುಮ್ಮನೆ ಸ್ಟೋರಿಗಳು ಹೇಳೋದು ಅಷ್ಟೇ. ಓಕೆನಾ? ಸೊ ಅವ್ರನ್ನ ಬಿಡಿ, ಕಲಿಯೋ ಕಡೆ ಫೋಕಸ್ ಮಾಡಿ. ಥ್ಯಾಂಕ್ ಯು.